ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ದಿನದ ಎಲ್ಲಾ ಅನುಗ್ರಹಗಳು ಉಳಿತುಗಳು ದೇವರು ನಿಮಗೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಒಂದೊಂದು ದಿನವೂ ಅನೇಕ ವ್ಯಕ್ತಿಗಳು, ಕುಟುಂಬಗಳು ದೇವರ ವಾಕ್ಯವನ್ನು ಸ್ವೀಕರಿಸುವುದು, ಅದನ್ನು ವಿಶ್ವಾಸಿಸಿ ಸ್ವೀಕರಿಸುವುದು 100% ಸಂತೋಷಿಸುವ ಕಾರ್ಯವಾಗಿದೆ. ದೇವರ ವಾಕ್ಯ ಆಲಿಸುವ ಪ್ರಿಯರೇ, ಇಂದು ನಿಮ್ಮ ಉಳಿತಿಗೂ ಅನುಗ್ರಹಕ್ಕೂ ಪವಿತ್ರಾತ್ಮರು ಈ ಕಾಲವನ್ನು ಬದಲಾಯಿಸುತ್ತಿದ್ದಾರೆ. ಹಾಲೆಲೂಯಾ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯ ಹಿಂದೆ ದೇವರ ಹಿತವು ಪದ್ಧತಿಯೂ ಇದೆ. ಇಲ್ಲವಾಗಿದ್ದರೆ ಈ ಶುಶ್ರೂಷೆ ಉಂಟಾಗುವುದು ನೀವು ಗಮನಿಸುತ್ತಿರಲಿಲ್ಲ. ದೇವರ ವಾಕ್ಯ ಆಲಿಸಿ ಅದು ವಿಶ್ವಾಸಿಸಿ ಸ್ವೀಕರಿಸುವ ನೀವು ದೇವರನ್ನು ಎತ್ತಿ ನಡೆಯುವ ಒಬ್ಬ ವ್ಯಕ್ತಿಯಾಗಿ ಬದಲಾಗುತ್ತಿದ್ದೀರಾ. ಅದೊಂದು ಅನುಗ್ರಹವಾಗಿದೆ. ಇಂದು ನಾವು ನಿರೀಕ್ಷೆಯಿಂದ ವಾಕ್ಯವನ್ನು ಆಲಿಸುವುದು ಕುಟುಂಬಗಳಿಗಾಗಿ. ಅನೇಕ ಕುಟುಂಬಗಳು ಮನಸ್ತಾಪದಲ್ಲಿ ಆಗಿದೆ, ಒಡೆದು ಹೋದ ಕುಟುಂಬಗಳಾಗಿವೆ. ದೂರು ಸಂಶಯವಾಗಿ ಕುಟುಂಬದಿಂದ ದೂರ ಇರುವವರು ಇದ್ದಾರೆ. ಕುಟುಂಬದಲ್ಲಿ ಅಸ್ವಸ್ಥತೆಯಾಗಿ ಇರುವವರು ಇದ್ದಾರೆ. ಪ್ರೀತಿಯಲ್ಲಿ ಇರುವ ಕುಟುಂಬಗಳು ಸಹ ಇದೆ. ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಇಂದಿನ ವಾಕ್ಯ ಉಪದೇಶಕ 4ನೇ ಅಧ್ಯಾಯ 12ನೇ ವಾಕ್ಯವನ್ನು ಆಲಿಸೋಣ. ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಕೂಡ ಎದುರಾಗಿ ನಿಲ್ಲಬಹುದು. 3 ಹುರಿಗಳಿಂದ ಎಣೆದ ಹಗ್ಗ ಸುಲಭವಾಗಿ ಕಿತ್ತು ಹೋಗುವುದಿಲ್ಲ. ಪ್ರಿಯರೇ, ಈ ವಾಕ್ಯ ಆಲಿಸುವಾಗ 3 ಹುರಿಗಳಿಂದ ಎಣೆದ ಹಗ್ಗ, ಇದನ್ನು ತಿಳಿದುಕೊಳ್ಳೋಣ. ಅದಕ್ಕೆ 3 ಹುರಿ ಇದೆ ಎಂದು ಎಣಿಸುವಾಗ ಅದರ ಬಲ ಹೆಚ್ಚುತ್ತದೆ. ಒಂದು ಕುಟುಂಬ ಎಂದರೆ ಗಂಡ ಹೆಂಡತಿ, ಅದು ಇಬ್ಬರು ಆಗಿದ್ದಾರೆ. ಅದು 2 ಹುರಿ. ಅದು ಎಣೆದ ಹಗ್ಗ ಆಗಲು ದೇವರನ್ನು ಸೇರಿಸಿ ಎಣಿಯುವಾಗ ಕುಟುಂಬಕ್ಕೆ ಒಂದು ಬಲವು ಭದ್ರತೆಯೂ ಉಂಟಾಗುತ್ತದೆ. ಹಾಲೆಲೂಯಾ. ಈ ವಾಕ್ಯ ಆಲಿಸುವ ನೀವು ಯಾರೇ ಆಗಲಿ, ದೊಡ್ಡವರು ಚಿಕ್ಕವರು ಮಧ್ಯ ವಯಸ್ಸಿನವರು ಯಾರೇ ಆಗಲಿ, ನಿಮ್ಮ ಜೀವನವನ್ನು ಅನುಗ್ರಹ ಮಾಡುವುದು ನಿಮ್ಮ ಬುದ್ಧಿಯು, ತಾಕತ್ತು, ಶಕ್ತಿ, ಮನೆಯು, ಸಂಬಂಧಗಳು, ಸ್ವಾಧೀನಗಳು ಏನೂ ಅಲ್ಲ. ಕುಟುಂಬವನ್ನು ಅನುಗ್ರಹವಾಗಿ ಮಾಡುವುದು ಕುಟುಂಬದ ಒಳಗೆ ಇರುವ ಪ್ರೀತಿಯು, ಪರಸ್ಪರ ಸಂಬಂಧವು, ಅರ್ಥ ಮಾಡಿಕೊಳ್ಳುವುದು ಆಗಿದೆ. ಇದು ಇಲ್ಲವಾದರೆ ಕುಟುಂಬದಲ್ಲಿ ಅಸ್ವಸ್ಥತೆ ಉಂಟಾಗುತ್ತದೆ. ಪವಿತ್ರ ಗ್ರಂಥ ಓದುವಾಗ ಅರ್ಥವಾಗುತ್ತದೆ, ಕುಟುಂಬದ ಸ್ಥಾಪಕ ದೇವರಾಗಿದ್ದಾರೆ. ಹಾಲೆಲೂಯಾ. ದೇವರು ಒಮ್ಮೆಯೂ ದೇವರು ಸ್ಥಾಪಿಸಿದ ಒಂದು ಕುಟುಂಬವನ್ನು ನಾಶ ಮಾಡುವುದಿಲ್ಲ. ಆ ದೇವರ ಆಗ್ರಹ ಕುಟುಂಬವು ಅನುಗ್ರಹದಲ್ಲಿ ಇರಬೇಕು, ಪರಸ್ಪರ ಪ್ರೀತಿ ವಿಶ್ವಾಸ ಇರಬೇಕು ಎಂದು. ಆದರೆ ಶತ್ರುವಾದ ಸೈತಾನನ ಆಗ್ರಹ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಿ ಕುಟುಂಬವನ್ನು ನಾಶ ಮಾಡಬೇಕೆಂದು. ಪ್ರಿಯರೇ, ಇಂದು ವಾಕ್ಯವನ್ನು ಆಲಿಸುವಾಗ ನೀವು ಹೇಳಬೇಕು, ಪ್ರಭುವೇ, ಒಂದೊಂದು ದಿನ ಆಲಿಸುವ ವಾಕ್ಯ ನನ್ನ ಜೀವನದಲ್ಲಿ ಎಳೆಯಾಗಿ ಎಣಿಸುತ್ತೇನೆ, ನನ್ನ ಜೀವನದಲ್ಲಿ ಎಣೆದು ಇಡುತ್ತೇನೆ. ಅದು ಒಡೆದು ಕಿತ್ತು ಹೋಗುವುದಿಲ್ಲ, ಅದಕ್ಕೆ ಭದ್ರತೆ ಜಾಸ್ತಿ ಇದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ದೇವರ ಅನುಗ್ರಹ ಇರುವ ಕುಟುಂಬವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳನ್ನು ಹೀಗೇ ಆಗಿರಬೇಕು. ನಮ್ಮ ಕೆಲಸವಾಗಲಿ, ವಿದ್ಯಾಭ್ಯಾಸವಾಗಲಿ, ವರಮಾನ ಮಾರ್ಗವಾಗಲಿ, ಶುಶ್ರೂಷೆಗಳಾಗಲಿ, ಎಲ್ಲ ಕಾರ್ಯಗಳು ಹೀಗೇ ಆಗಿರಬೇಕು. ದೇವರ ಜೊತೆ ಸೇರಿ ಮಾಡುವ ಒಂದು ಕಾರ್ಯವಾಗಿದ್ದರೆ ಅದು ಒಮ್ಮೆಯೂ ಕುಗ್ಗಿ ಹೋಗುವುದಿಲ್ಲ. ಹಾಲೆಲೂಯಾ. ಪ್ರಿಯರೇ, ನಿಮ್ಮ ಕುಟುಂಬ ಭದ್ರತೆಯುಳ್ಳದಾಗಲಿ. ನಿಮಗೆ ಪರಿಚಯ ಇರುವ ಕುಟುಂಬಕ್ಕೆ ಈ ವಾಕ್ಯವನ್ನು ಕಳಿಸಿಕೊಡಿರಿ. ಒಂದೊಂದು ದಿನ ವಾಕ್ಯವನ್ನು ನನ್ನ ಕುಟುಂಬದ ಜೊತೆ ಎಣೆದು ಹಾಕುತ್ತೇನೆ. ನನ್ನ ಕುಟುಂಬದಲ್ಲಿ ನಾನು ನನ್ನ ಪ್ರಿಯರು ಮಾತ್ರ ಅಲ್ಲ, ನನ್ನ ದೇವರನ್ನು ಈ ಕುಟುಂಬಕ್ಕೆ ಸೇರಿಸಿ ಎಣೆಯುತ್ತೇನೆ. ಏನಾದರೂ ಜಗಳ ಮನಸ್ತಾಪ ಉಂಟಾದರೂ ದೇವರು ಆ ಕುಟುಂಬವನ್ನು ಅದ್ಭುತವಾಗಿ ಪರಿಪಾಲಿಸುವುದು, ಭದ್ರತೆಯಾಗಿ ಜೋಪಾನ ಮಾಡುವುದು, ಅರಿಯಲು ಅನುಭವಿಸಲು ಸಾಧ್ಯವಾಗುವುದು. ಹಾಲೆಲೂಯಾ. ನಿಮ್ಮ ಕುಟುಂಬ ದೈವಾನುಗ್ರಹದ ಕುಟುಂಬವಾಗಿರಲಿ. ನಿಮ್ಮ ಕುಟುಂಬಗಳು ಅನುಗ್ರಹ ಇರುವ ಕುಟುಂಬವಾಗಲಿ. ನಮಗೆ ಈ ವಾಕ್ಯದೊಂದಿಗೆ ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ವಾಕ್ಯವನ್ನು ಪರಸ್ಪರ ಕಳಿಸಿಕೊಡಿರಿ. ಹೀಗೆ ಬೇರೆ ಕುಟುಂಬಕ್ಕೆ ನಿಮ್ಮ ಮುಖಾಂತರ ಅನುಗ್ರಹವು ಉಂಟಾಗಲಿ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು
ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.